ಅದೇ ರೀತಿ ಅವರು ಇಂಡಿಯಾ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಈ ದೇಶದ ಡಿಫೆನ್ಸ್ ಮಿನಿಸ್ಟರ್ ಕೂಡ ಆಗಿರ್ತಾರೆ. ಈ ದೇಶವನ್ನ ನೆಲೆಗಟ್ಟನ್ನ ತಂದುಕೊಟ್ಟವರಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಕೂಡ ಒಬ್ಬರು. ಸೊ ಅಂತಹ ಮಹನೀಯರ ಒಂದು ಜಯಂತಿಯನ್ನ ಇವತ್ತು ನಾವು ಆಚರಿಸ್ತಾ ಇದ್ದೇವೆ. ಭಾರತ ದೇಶದಲ್ಲಿ ಕಾಲಕಾಲಕ್ಕೆ ಒಂದು ವಾತಾವರಣ ಹವಾಮಾನದ ವೈಪರೀತ್ಯದಿಂದ ಏನಾಗುತ್ತೆ ಅಂತಂದ್ರೆ ಕ್ಷಾಮ ಬರಗಾಲ ಅನ್ನೋದು ಬರ್ತವೆ. ಸೊ ಇಂಥ ಕ್ಷಾಮ ಬರಗಾಲದಿಂದ ಈ ಬರಪೀಡಿತವಾದಂಥ ಪ್ರದೇಶಗಳು ಮತ್ತೆ ಆಹಾರದ ಕ್ಷಾಮವನ್ನು ಅನುಭವಿಸ್ತಕ್ಕಂಥ ಪ್ರದೇಶಗಳು ಅವು ಬರಬರಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ಈ ದೇಶದಲ್ಲಿ ಅತಿ ಸುದೀರ್ಘ ಅವಧಿಗೆ ಕ್ಯಾಬಿನೆಟ್ ಮಂತ್ರಿ ಆಗಿದ್ದಂತಹ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಕೋಲಾರ ಜಿಲ್ಲೆ ಇದರ ಸಂಯುಕ್ತ ಆಶ್ರಯದಲ್ಲಿ ಥ್ಯಾಂಕ್ ಯು, ಧನ್ಯವಾದಗಳು. ಸರ್ ಇರಿ ಸರ್. ಅವರಿಗೆಲ್ಲರೂ ಅಭಿನಂದನೆಗಳು. ಮುಖಂಡರಲ್ಲಿ ಎಲ್ಲ ಗೌರವ ಗಣ್ಯರಿಗೆ ನೆಲೆಗಟ್ಟನ್ನ ತಂದುಕೊಟ್ಟವರಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಕೂಡ ಒಬ್ಬರು. ಸೊ ಅಂತಹ ಮಹನೀಯರ ಒಂದು ಜಯಂತಿಯನ್ನ ಇವತ್ತು ನಾವು ಆಚರಿಸ್ತಾ ಇದ್ದೇವೆ. ಅದೇ ರೀತಿ ಅವರು ಇಂಡಿಯಾ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಈ ದೇಶದ ಡಿಫೆನ್ಸ್ ಮಿನಿಸ್ಟರ್ ಕೂಡ ಆಗಿರ್ತಾರೆ. ಈ ದೇಶವನ್ನ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಭಾವಚಿತ್ರ ನೋಡ್ತಂತ ಸ್ತಬ್ಧ ಚಿತ್ರಗಳು ಮೆರವಣಿಗೆಯಲ್ಲಿ ಅಭೂತಪೂರ್ವ ಸಹ ನಾನು ವಂದನೆಗಳನ್ನು ಸಲ್ಲಿಸಿದ್ದೇನೆ. ಪೊಲೀಸ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ರವಿಶಂಕರ್ ಸರ್ ಅವರು ಸಹ ನಾನು ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಕಾರ್ಯಕ್ರಮ ತಮ್ಮೆಲ್ಲರ ಸಮ್ಮುಖದಲ್ಲಿ ಅತಿ ಅಭೂತಪೂರ್ವ ಯಶಸ್ಸಿನ ಕಳೆದಕ್ಕಾಗಿ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಕೃತಜ್ಞತೆ ಸದ್ಗುಣಗಳು ಶ್ರೇಷ್ಠವಾದದ್ದು. ಹಾಗಾಗಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಅಭೂತಪೂರ್ವ ಯಶಸ್ವಿಗೊಳಿಸಿದ ಕೋಲಾರ ಜಿಲ್ಲೆಯ ಲೋಕಸಭೆಯ ಸ್ಪೀಕರ್ ಆಗಿ ಅಧಿಕಾರವನ್ನ ನಡೆಸಿದರು. ಅಂತಹ ಮಹನೀಯರು ನಮಗೆ ನಿಮಗೆಲ್ಲ ಆದರ್ಶವಾಗಿರಲಿ. ಇಲ್ಲಿ ದಲಿತ ಸಮುದಾಯಗಳಲ್ಲಿ ಮತ್ತೆ ಹಿಂದುಳಿದ ಸಮುದಾಯಗಳಲ್ಲಿ ಅವರು ಇವರು ನಾವು ನೀವು ಅನ್ನುವಂಥ ಭೇದ ಭಾವಗಳು ಇವೆಲ್ಲ ಅಳೆದು ಹೋಗಲಿ. ಇಲ್ಲಿ ನಾವೆಲ್ಲ ಒಂದು ಅನ್ನುವಂಥ ಭಾವನೆಗಳು ಬೆಳೆಯಲಿ. ಆ ಮುಖಂಡರು ಆಗಿಕೊಟ್ಟಂತಹ ಆ ಒಂದು ಹೆಜ್ಜೆ ಗುರುತಲ್ಲಿ ಮತ್ತು ಆ ಒಂದು ದಿಟ್ಟ ನಡೆಗಳಲ್ಲಿ ನಾವು ಬೆಳಕನ್ನು ಕಾಣುತ್ತಾ ನಾವೆಲ್ಲ ಸಾಗೋಣ ಅಂತೇಳಿ ಆಶಿಸ್ತಾ ನನಗೆ ಮಾತಾಡಿ